ಹಾಯ್, ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಗ್ರಾಸರಿ ಬಂತು. ಸ್ವಲ್ಪ ಗ್ರಾಸರಿ ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ಆಫರ್ ನಡೀತಾ ಇರಬೇಕಾದ್ರೆ ನಾನು ಈ ರೀತಿ ಗ್ರಾಸರಿಗಳನ್ನ ಬುಕ್ ಮಾಡಿ ಇಟ್ಕೊತೀನಿ. MDH ಚಿಕನ್ ಮಸಾಲ ಅಂತಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೆಲವು ಸಲ ನನ್ನ ಮಸಾಲೆಗಳು ಖಾಲಿ ಆಯಿತು ಅಂತ ಅಂದಾಗ ಒಟ್ಟಿಗೆ ಮಾಡ್ಕೋಬೇಕಾಗ ಅವಶ್ಯಕತೆ ಇರುತ್ತೆ. ಅದರಿಂದ ನಾನು ಕೆಲವು ಸಲ ತರಿಸ್ಕೊಂಡ್ಬಿಡ್ತೀನಿ. ಇನ್ನು ಕಂಫರ್ಟ್ ಆಗಿರ್ಬೋದು ಅಥವಾ ವಿಮ್ ಲಿಕ್ವಿಡ್ ಆಗಿರ್ಬೋದು, ಪ್ರತಿಯೊಂದು ನನಗೆ ಆಫರಲ್ಲಿ ತೊಗೊಂಡೆ ನಾನು. ಇನ್ನು ಆಯಿಲು ಕೂಡ, ಆಯಿಲ್ ಅಂತೂ ರೇಟ್ ಜಾಸ್ತಿನೇ ಆಗಿದೆ. ಆಯಿಲು ಕೂಡ ನನಗೆ ಕಮ್ಮಿಲೇ ಸಿಕ್ತು, 130ಗೆಲ್ಲ ಸಿಕ್ತು. ನಾವು ಹೊರಗಡೆ ತೊಗೊತೀವಿ ಅಂತಂದರೆ 145 ಆಗಿದೆ ಆಯಿಲ್ ರೇಟ್ ಬಂದು. ನನಗಿಲ್ಲಿ 130 ರುಪೀಸ್ಗೆ ಸಿಕ್ತು. ನಿಮಗೂ ಕೂಡ ಯೂಸ್ ಆಗುತ್ತೆ. ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿ, ಖಂಡಿತವಾಗ್ಲೂ ಆಫರ್ ನಡಿಬೇಕಾದ್ರೆ ಬೈ ಮಾಡಿ. ಹೋಗಿ ಒಂದು ಸತಿ ನೋಡ್ತಾ ಇರಿ, ಆಗಾಗ ಗೊತ್ತಾಗುತ್ತೆ. ಅಥವಾ ನೀವು ರೆಗ್ಯುಲರ್ ಆಗಿ ನೀವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಆಫರ್ ಅವರು ಮಾಡೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ತುಪ್ಪ ಕೂಡ ನಾನು ಬುಕ್ ಮಾಡ್ಕೊಂಡಿದ್ದೆ. ತುಪ್ಪ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ 15 ದಿನಕ್ಕೆಲ್ಲ ಬೆಣ್ಣೆಯಲ್ಲಿ ನಾವು ಕೆಲವು ಸಲ ಕೆನೆ ತೆಗೆದು ಬೆಣ್ಣೆ ಮಾಡ್ತೀವಿ. ಅದರಲ್ಲೂ 15 ದಿನಕ್ಕೆ ತುಪ್ಪ ಆಗುತ್ತೆ. ಇನ್ನು ಕೆಲವು ಸಲ ಈ ರೀತಿ ತುಪ್ಪನೂ ಕೂಡ ತರಿಸ್ಕೊತೀನಿ. ಇನ್ನು ಗೋಧಿ ಹಿಟ್ಟನ್ನು ಕೂಡ ತರಿಸ್ಕೊಂಡಿದ್ದೆ. ಪ್ರತಿಯೊಂದು ನಾನು ಎಕ್ಸ್ಪೈರಿ ಡೇಟ್ನ ನೋಡಿನೇ ತರಿಸ್ಕೊಂಡಿರೋದು. ಹೊರಗಡೆಗೂ ನಾವು ಇಲ್ಲಿ ತೊಗೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಇಷ್ಟೆಲ್ಲನೂ ನಾನು ಕಮ್ಮಿ ರೇಟಲ್ಲೇ ತೊಗೊಂಡಿರೋದು. ಹೊರಗಡೆ ಆಗಿದ್ದರೆ ನಮಗೆ ಜಾಸ್ತಿ ದುಡ್ಡೇ ಆಗ್ತಿತ್ತು. ಅದು ಎಕ್ಸ್ಪೆಷಲಿ ಆಯಿಲ್ ರೇಟ್ ಅಂತೂ ಜಾಸ್ತಿನೇ ಆಗಿದೆ. ಇನ್ನು ಸರ್ಪು ಕೂಡ ಯಾವಾಗಲೂ ಯೂಶ್ವಲಿ 5 kg ತೊಗೊತಿದ್ದೆ. ಈ ಸರಿ ನಾನು 7 kg ಸರ್ಪ್ ತೊಗೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.